ಸ್ವಲ್ಪ ರಮೇಶ್ ಅವ್ರನ್ನ ಕರೀರಿ. ರಮೇಶ್ ಅವ್ರನ್ನ ಕರೀರಿ ಅಂತ ನಿಮಗೆ ಹೇಳಿದ್ದು. ನಾವು ರಾಮಕೃಷ್ಣ ಕೋಆಪರೇಟಿವ್ ಬ್ಯಾಂಕ್ನಿಂದ ಸಾಲ ವಸೂಲಿಗೆ ಬಂದಿದ್ದೀವಿ. ಯಾಕಮ್ಮ ಅಳ್ತಾ ಇದ್ದೀರಿ? ಏನಾಯ್ತು? ರೇ ಸ್ವಾಮಿ, ಇಲ್ದೇ ಇರೋರನ್ನ ಕರೀರಿ ಅಂದ್ರೆ ಪಾಪ ಅವ್ರು ಎಲ್ಲಿಂದ ಕರೀತಾರೆ? ಅಂದ್ರೆ ಪಾಪ ರಮೇಶ್ ತೀರ್ಕೊಂಡು 2 ತಿಂಗಳಾಯ್ತು ಸರ್. ನೋಡಮ್ಮ, ನಿಮ್ಮ ಯಜಮಾನರು ತೀರ್ಕೊಂಡಿರೋ ವಿಷಯ ಕೇಳಿ ನಮಗೂ ಬೇಸರ ಆಯಿತು. ಆದರೆ ಏನು ಮಾಡೋದು, ನಾವು ಅಧಿಕಾರಿಗಳು ನಮ್ಮ ಕರ್ತವ್ಯ ಮಾಡಲೇಬೇಕು. ಈ ಮನೆ ಸಾಲ ತೀರಿಸಲಿಕ್ಕೆ ನೀವೇನಾದರೂ ವ್ಯವಸ್ಥೆ ಮಾಡಲೇಬೇಕಮ್ಮ. ಸರ್, ಈ ಮನೆಗೆ ಅವರೇ ಊರುಗೋಲಾಗಿದ್ರು. ಅವರೇ ಹೋದ್ಮೇಲೆ ಅಷ್ಟೊಂದು ಹಣನ ನಾನು ಎಲ್ಲಿಂದ ಅಂತ ಹೊಂದಿಸಿ ತಂದು ಕೊಡಲಿ? ನೋಡಮ್ಮ, ನಿಮ್ಮ ಕಷ್ಟ ನಮಗೆ ಅರ್ಥವಾಗುತ್ತೆ. ಆದರೆ ಈ ವಿಷಯದಲ್ಲಿ ನಾವು ಬೇರೇನೂ ಮಾಡಲಿಕ್ಕಾಗೋದಿಲ್ಲ. ನೀವು ಸಾಲ ತೀರಿಸಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಬ್ಯಾಂಕು ನಿಮ್ಮ ಮನೆಯನ್ನು ಜಪ್ತಿ ಮಾಡಿಕೊಳ್ಳುತ್ತೆ. ಅಲ್ಲ ಸರ್, ಏಕದಮ್ ನೀವು ಹೀಗೆ ಬಂದು ಹೇಳಿದ್ರೆ ಪಾಪ ಹೆಣ್ಮಗಳು ಏನು ಮಾಡ್ತಾಳೆ ಹೇಳಿ? ನೀವೇ ಏನಾದರೂ ಒಂದು ದಾರಿ ತೋರಿಸ್ಬೇಕು ಸರ್. ನೋಡಿ ಯಜಮಾನ್ರೆ, ರಮೇಶ್ ಅವರು ತೀರ್ಕೊಂಡಿರೋ ಡೆತ್ ಸರ್ಟಿಫಿಕೇಟು ಒಂದು ಪ್ರತಿ ಕೊಟ್ಟು ಇವರು ಅರ್ಜಿ ಕೊಟ್ಟರೆ ನಾವು ಸ್ವಲ್ಪ ಕಾಲಾವಕಾಶ ಕೊಡ್ಬೋದು. ಅದು ಬಿಟ್ಟು ನಾವು ಬೇರೇನೂ ಮಾಡಲಿಕ್ಕಾಗೋದಿಲ್ಲ.